ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನಿನ್ನೆ ನಾನು ಆಫ್ಟರ್ನೂನ್ ಹೊರಟಿದ್ದು ಒಂದು 3 3:30 ಆಗಿತ್ತು ಅನಿಸುತ್ತೆ. ತುಂಬ ಬಿಸಿಲಿತ್ತು. ಬಿಸಿಲಲ್ಲೇ ಟೂ ವೀಲರಲ್ಲಿ ಬ್ಯಾಂಗ್ಳೂರ್ಗನ ಬಂದಿದ್ಕೋ ಏನೋ ಗೊತ್ತಿಲ್ಲ, ತುಂಬ ಹೆಡೇಕ್ ಇತ್ತು. ಬಂದಮೇಲೆ ನಾನು ವ್ಲಾಗ್ ಏನೂ ಮಾಡಲೇ ಇಲ್ಲ. ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ಕೊಂಡ್ಬಿಟ್ಟೆ. ಸೊ ಇವತ್ತು ಬೆಳಗ್ಗೆಯಿಂದನೂ ತಲೆ ಎತ್ತಕ್ಕೆ ಆಗಿಲ್ಲ. ತಲೆ ತುಂಬ ಭಾರ, ಈಗೂ ಕೂಡ ಹೆಡೇಕ್ ಹಂಗೆ ಇದೆ. ಸರಿ, ಇನ್ನು ಹಾಗೆ ಮಲ್ಕೊಂಡಿದ್ರೆ ಮಲಗಿಸ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಎದ್ದು ಮುಖ ತೊಳೆದು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡುತ್ತೀನಿ ಅಂತ ನನಗೂ ಕೂಡ ಗೊತ್ತಿಲ್ಲ, ನೋಡೋಣ. ಹಾಗೆ ನನ್ನ ಚಾನಲ್ನ ಫ್ರೆಂಡ್ಸ್ ಎಲ್ಲರೂ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ ನೈಟ್ ಮಲಗೋವರೆಗೂ ವ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ. ಪನ್ನೀರ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ಅದು ಕೂಡ ರೆಸಿಪಿ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ. ಫ್ರೆಂಡ್ಸ್, ಇದೇನಂತ ಅಂದರೆ ನಮ್ಮ ಮನೆ ಹತ್ರ ಒಂದು ಲೆಮನ್ ಗ್ರಾಸ್ನ ನಾನು ಸಸಿ ತಂದು ಹಾಕ್ಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಲೆಮನ್ ಗ್ರಾಸ್ ಸಸಿ ಫುಲ್ಲು ಒಣಗೋಯ್ತು. ಅದು ಒಣಗೋದ್ರೂ ಅಷ್ಟೇ ಈ ಗ್ರೀನ್ ಟೀಗೆಲ್ಲ ನಾವು ಆ್ಯಡ್ ಮಾಡಿಕೊಂಡು ಇವಾಗ ಇದರಲ್ಲಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಹಂಗಾಗಿ ಸುಮ್ಮನೆ ಇನ್ನೇನಕ್ಕೆ ಕಿತ್ತು ಬಿಸಾಕೋದು ಅಂದ್ಬಿಟ್ಟು ಇದು ಆ್ಯಕ್ಚುಲಿ ಇದು ಒಣಗಿರೋದೇ ಇದೇ ಥರ ಸೇಮ್ ಲೀಫೇನೆ ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಹಂಗಾಗಿ ಸೇಮ್ ಅದೇ ಥರನೇ ಇರುತ್ತೆ ಇದು ಕೂಡ. ಹಂಗಾಗಿ ಇನ್ನೇನು ಒಣಗೋಗಿತ್ತಲ್ಲ, ಬಿಸಾಡೋದು ಬೇಡ ಗಿಡನ ಅಂದ್ಬಿಟ್ಟು ಲೀಫ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ಮೆಲ್ ಅಂತೂ ಸಖತ್ತಾಗಿದೆ. ಇದರಲ್ಲಿ ಟೀ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಲೆಮನ್ ಗ್ರಾಸಲ್ಲಿ ಹೆಲ್ದಿ ಟೀ ಮಾಡ್ಕೊಂಡು ಕುಡಿಬೋದು ಆ್ಯಕ್ಚುಲಿ. ಈ ಚಳಿ ಇರೋ ಟೈಮ್ನಲ್ಲಿ ಇದರಲ್ಲಿ ಗ್ರಾಸಲ್ಲಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಇನ್ನೇನು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನು ಎತ್ತಿಟ್ಟೆ. ಪನ್ನೀರ್ ತೊಗೊಂಡಿದ್ದೀನಿ, ಟೋಫಾ ಪನ್ನೀರು. ಇದರಲ್ಲಿ ಡ್ರೈ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೆಂಗೆ ಫ್ರೈ ಮಾಡ್ತೀನಿ ಅಂದ್ಬಿಟ್ಟು ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದನ್ನು ಇವಾಗ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ನೋಡ ಬನ್ನಿ. ಟೋಫು ಪನ್ನೀರು ಹೆಲ್ತಿಗೆ ತುಂಬ ಒಳ್ಳೆಯದು, ಹಾಗಾಗಿ ನಾನು ಜಾಸ್ತಿ ಟೋಫುನ ಯೂಸ್ ಮಾಡೋದು. 100 ಗ್ರಾಮ್ಸು ಡೈಲಿ ನಾವು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದಿರುತ್ತೆ. ಇದು 200 ಗ್ರಾಮ್ಸ್ ಪ್ಯಾಕೆಟು. ನಾನಿವಾಗ ಅರ್ಧ ಎತ್ಕೊತೀನಿ, 100 ಗ್ರಾಮ್ಸ್ ನಾನು ಎತ್ಕೊತೀನಿ ಇವಾಗ ಫ್ರೈಗೆ. ಕಟ್ ಮಾಡ್ಕೊಳ್ಳೋಣ. ನಾನಿವಾಗ ಫ್ರೆಂಡ್ಸ್ ಸ್ಲೈಸ್ ಥರ ಕಟ್ ಮಾಡ್ಕೊತೀನಿ ಫ್ರೈಗೆ. ತವಾ ಫ್ರೈ ಇರೋದ್ರಿಂದ ಸ್ಲೈಸ್ ಥರನೇ ಕಟ್ ಮಾಡಿಕೊಂಡು ತವಾಲಿ ಫ್ರೈ ಮಾಡ್ಕೋಬೇಕು. ಅರ್ಧ ಮಾತ್ರ ಕಟ್ ಮಾಡ್ಕೊತೀನಿ ಇವಾಗ. ಅಪ್ಪು ಅರ್ಧ ಆಯ್ತಪ್ಪು? ಆಯ್ತು, ಅರ್ಧ. ಫ್ರೆಂಡ್ಸ್, ಅರ್ಧ ನಾನು ತಗೊಂಡಿದ್ದೀನಿ, ಇನ್ನು ಅರ್ಧ ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀನಿ. ಫ್ರೆಂಡ್ಸ್, ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಎಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನೋ ಇದೇ ರೀತಿ ತೆಳ್ಳಗೆ ಕಟ್ ಮಾಡ್ಕೋಬೇಕು. ನಾವು ಇದನ್ನು ಕಬಾಬ್ ಥರ ಆಯಿಲ್ ಫ್ರೈ ಮಾಡ್ತಿಲ್ಲ, ತವಾ ಫ್ರೈ ಮಾಡ್ತಿರೋದ್ರಿಂದ ಇದೇ ಥರನೇ ಕಟ್ ಮಾಡ್ಕೋಬೇಕು. ಬೇಕಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪಾನಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಇವಾಗ ನಾನು ಮಿಕ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸ್ಲೈಸ್ನ ನಾನು ಏನು ಕಟ್ ಮಾಡಿಟ್ಟಿದ್ದೆ, ಇನ್ನೂ ಬೇಕಂದರೆ ತೆಳ್ಳು ಕಟ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಈ ಡಯಟ್ ಮಾಡೋರಿಗೆ ಪನ್ನೀರ್ ತಿನ್ನಲೇಬೇಕು ಅಂತ ಇರುತ್ತೆ ಅಲ್ವಾ. ಡೈಲಿ ಹೆಲ್ತಿಗೆ 50 ಗ್ರಾಮ್ಸ್ ಇಲ್ಲ 100 ಗ್ರಾಮ್ಸ್ ಪನ್ನೀರು ತುಂಬಾ ಒಳ್ಳೆಯದು. ಇನ್ನೂ ಬೇಕಂದರೆ ಚಿಕ್ಕದಾಗಿ ನಾವು ಕಟ್ ಮಾಡಿಕೊಂಡು ಆಯಿಲಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ನಾನು ಹಿಂಗೆ ಕಟ್ ಮಾಡಿದ್ದೀನಿ, ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ಹೆಲ್ದಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಇವಾಗ ತವಾ ಫ್ರೈ ಮಾಡಲಿಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಲ್ವಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಕರ್ಡ್ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಕರ್ಡ್ ಬೇಕು. ಚಿಕನ್ ಮಸಾಲ ತೊಗೊಂಡಿದ್ದೀನಿ, ಲೈಕ್ ಸಾಲ್ಟು, ಚಿಲ್ಲಿ ಪೌಡರ್ಸು ಇಷ್ಟು ತೊಗೊಂಡಿದ್ದೀನಿ. ಆಯಿಲ್, ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕಿನ್ನೇನು ಬೇಡ, ಇಷ್ಟೇ ಸಾಕು. ತವಾ ಫ್ರೈ ಮಾಡೋದ್ರಿಂದ ಇಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಳದಿ ಸೇರಿಸ್ಕೊಳ್ಳೋಣ. ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಾನೊಂದು 2 ಸ್ಪೂನಷ್ಟು ಕರ್ಡ್ ಆ್ಯಡ್ ಮಾಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕರ್ಡ್ ಹಾಕೋದ್ರಿಂದ.
ನಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ತವಾ ಫ್ರೈ ಆಗಿರೋದ್ರಿಂದ ಮನೆಯೆಲ್ಲ ಘಾಟ್ ಆಗಿಬಿಡುತ್ತೆ ಜಾಸ್ತಿ ಹಾಕ್ಕೊಂಡ್ರೆ, ಅದರಿಂದ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊತಿದ್ದೀನಿ. ಚಿಲ್ಲಿನ ಸಾಕಿರುತ್ತೆ. ಮತ್ತು ಫ್ರೆಂಡ್ಸ್, ರುಚಿಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಸಾಕು ಫ್ರೆಂಡ್ಸ್. ಸ್ವಲ್ಪ ಒಂದೇ ಒಂದು ಚಿಟಿಕೆ ಹಳದಿ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ ಮಸಾಲ ಆಪ್ಷನಲ್. ಚಿಕನ್ ಮಸಾಲ ಇಲ್ಲ ಅಂದರೆ ನಾವು ಧನಿಯಾ ಪೌಡ್ರು ಕೂಡ ಆ್ಯಡ್ ಮಾಡ್ಕೋಬೋದು. ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನು ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡ್ಕೋಬೇಕು. ನೀಟಾಗಿ ಎಲ್ಲದಕ್ಕೂ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಎತ್ತಿಟ್ಬಿಡೋಣ. ಇದನ್ನ ಅರ್ಧ ಗಂಟೆ ಚೆನ್ನಾಗಿ ಎಲ್ಲ ಪರ್ಮೆಂಟ್ ಆಗೋವರೆಗೂ ಎತ್ತಿಟ್ಕೊಳ್ಳೋಣ. ಫ್ರೆಂಡ್ಸ್, ಇದೊಂದು ಒಳ್ಳೆ ಮಿಕ್ಸ್ ಆಗಿದೆ. ಇವಾಗ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಟ್ಬಿಡೋಣ. ಇದು ಆ್ಯಕ್ಚುಲಿ ಈ ರೆಸಿಪಿ ಡಯಟ್ ಮಾಡೋರಿಗೆ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಡಯಟ್ ಮಾಡೋರು ಆಯಿಲ್ ಹಾಕಿರಲ್ಲ, ಇದಕ್ಕೆ ಏನಿಲ್ಲ, ಹಾಗೆ ಡೈರೆಕ್ಟ್ ಡ್ರೈ ತವಾ ಫ್ರೈ ಮಾಡೋದ್ರಿಂದ. ಬೇಕಂದರೆ ನಾವು ಸ್ಟಿಕ್ಕಿಗೆ ಅಂದರೆ ಕಬ್ಬಿಣದ ಸ್ಟಿಕ್ ಬರುತ್ತಲ್ಲ, ಆ ಸ್ಟಿಕ್ಕಿಗೆ ಹಾಕ್ಬಿಟ್ಟು ತವಾ ಅಲ್ಲಿ ನಾವು ಈಗ ಯಾವ ಥರ ತವಾ ಅಲ್ಲಿ ಅನ್ನೋದಕ್ಕಿಂತ ಈ ಊರ ಕಡೆ ಕೆಂಡಗಳಲ್ಲಿ ಬಿಸಿ ಮಾಡ್ತಾರಲ್ಲ, ಆ ಥರ ಬಿಸಿ ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಕೆಂಡ ಆಪ್ಷನಲ್ಲಿ ಇಲ್ಲದೆ ಇರೋದಕ್ಕೆ ನಾನು ತವಾ ಮೇಲೆ ಬಿಸಿ ಮಾಡ್ಕೊತೀನಿ. ಇವಾಗ ಇದನ್ನೊಂದು 10 ನಿಮಿಷ ನೆಲ್ಲಿಗೆ ಬಿಟ್ಬಿಡೋಣ. ಅರ್ಧ ಗಂಟೆನೇ ನೆನ್ಕೊಳ್ಳಿ, ನನಗೆ ಬೇರೆ ಕೆಲಸ ಆಯ್ತು, ಅದು ಮಾಡ್ಕೊತೀನಿ. ಫ್ರೆಂಡ್ಸ್, ಇನ್ನೂ ನಮಗೆ ಟೇಸ್ಟು ಇನ್ನೂ ಡಿಫ್ರೆನ್ಸಾಗಿ ಬೇಕು ಅಂತ ನಮಗೇನಾದರೂ ಇತ್ತಂದರೆ ಬೇಕಂದರೆ ಸ್ವಲ್ಪ ಕಬಾಬ್ ಪೌಡ್ರು ಕೂಡ ಆ್ಯಡ್ ಮಾಡ್ಕೋಬೋದು, ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ನಾನೇನು ಚಾಟ್ ಮಸಾಲ ಆ್ಯಡ್ ಮಾಡಲ್ಲ. ಸಮ್ ಟೈಮ್ ಆ್ಯಡ್ ಮಾಡ್ತೀನಿ, ಸಮ್ ಟೈಮ್ ಆ್ಯಡ್ ಮಾಡಲ್ಲ. ಇವತ್ತು ಏನು ಆ್ಯಡ್ ಮಾಡಲ್ಲ. ನಿಮಗೆ ಬೇಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಚಾಟ್ಸ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ವೆರೈಟಿ ಆಫ್ ಟೇಸ್ಟ್ ಇರುತ್ತೆ. ಫ್ರೆಂಡ್ಸ್, ಹಾಲು ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ದಾನೆ, ನೋಡ್ಕೊಂಡಿಲ್ಲ. 2 ಪ್ಯಾಕೆಟ್ ಹಾಲು ಹಂಗೆ ಉಳ್ಕೊಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಪಾಯಸ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ಸ್ವಲ್ಪ ಇಷ್ಟ ಪಾಯಸ ಅಂದರೆ, ಹಾಗಾಗಿ ಇವತ್ತು ಪಾಯಸ ಕೂಡ ಮಾಡ್ತೀನಿ. ಅದು ರೆಸಿಪಿ ಏನು ಶೇರ್ ಮಾಡಲ್ಲ, ಆಲ್ಮೋಸ್ಟ್ ಎಲ್ಲರೂ ಮಾಡೋ ಥರನೇ ನಾನು ಪಾಯಸ ಮಾಡೋದು. ಇವಾಗ ಅದು ನೆನೆಯೋ ಅಷ್ಟೊತ್ತಿಗೆ ಇದು ಕಡೆ ಪಾಯಸ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ನಾನು ಪಾಯಸ ಎಲ್ಲ ಜಾಸ್ತಿ ಮಾಡಲ್ಲ. ರೀಸನ್ ಏನಂದರೆ ನಮ್ಮ ಮನೆಯವ್ರು ಬಿಟ್ಟರೆ ನಾವು ಯಾರೂ ತಿನ್ನಲ್ಲ, ನಾನು ತಿನ್ನಲ್ಲ. ಹಾಗಾಗಿ ಪಾಯಸ ಜಾಸ್ತಿ ಮಾಡಲ್ಲ. ಸ್ವಲ್ಪನೇ ಒಂದೇ ಒಂದು ಗ್ಲಾಸ್ ಪಾಯಸ ಮಾಡ್ಕೊತೀನಿ ಇವತ್ತು. ಫ್ರೆಂಡ್ಸ್, ನಾವು ಯಾವಾಗಲೂ ಪಾಯಸ ಮಾಡಬೇಕಾದ್ರೆ ನಾವು ಶಾವಿಗೆ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಬೇಕಂದರೆ ನೀವು ಟ್ರೈ ಮಾಡಿ ನೋಡಿ. ನಾವು ರವೆ ಪಾಯಸ ಮಾಡಿದ್ರು ಅಷ್ಟೇ, ಶಾವಿಗೆ ಪಾಯಸ ಮಾಡಿದ್ರು ಅಷ್ಟೇ, ನಾವು ಎಷ್ಟು ನೀಟಾಗಿ ಶಾವಿಗೆ ಹುರ್ಕೊತೀವೋ ಅಷ್ಟೇ ಟೇಸ್ಟ್ ಬರುತ್ತೆ ಪಾಯಸ. ಫ್ರೆಂಡ್ಸ್, ನಾನು ಶಾವಿಗೆ ಯಾವ ಪಾತ್ರೆಯಲ್ಲಿ ಹುರ್ಕೊಂಡಿದ್ನೋ ಅದೇ ಪಾತ್ರೆಯಲ್ಲೇ ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ರೆಸಿಪಿ ಏನು ಅಷ್ಟು ಕ್ಲಿಯರಾಗಿ ಶೇರ್ ಮಾಡ್ತಾ ಇಲ್ಲ. ರೀಸನ್ ಏನಂದರೆ ಪಾಯಸ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಫ್ರೆಂಡ್ಸ್, ಇನ್ನೊಂದು ಕಡೆ ನೈಟ್ ಊಟಕ್ಕೆ ಸೋಯಾ ರೈಸ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ರೆಸಿಪಿ ಶೇರ್ ಮಾಡ್ತೀನಿ, ನಾನು ಹೇಗೆ ಮಾಡ್ತೀನಿ ಅಂದ್ಬಿಟ್ಟು. ಇವಾಗ ಸೋಯಾ ರೈಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊತೀನಿ. ಇದು ಸ್ವಲ್ಪ ಜಾತ್ರೆ ಇಟ್ಕೊಂಡಿದ್ದೀನಿ, ಅದನ್ನೊಂದು ಸ್ವಲ್ಪ ಎತ್ತಿಟ್ಟು ಕ್ಲಿಯರ್ ಮಾಡಿಬಿಟ್ಟು ಸೋಯಾ ರೈಸ್ಗೆ ಏನೆಲ್ಲ ನಾನು ಹಾಕ್ತೀನಿ ಅಂದ್ಬಿಟ್ಟು ಅದು ಕೂಡ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಸೋಯಾ ರೈಸ್ ಮಾಡಲಿಕ್ಕೆ ಮೊದಲಿಗೆ ಸೋಯಾ ಚಂಕ್ಸ್ ಏನಿರುತ್ತೆ ಅದನ್ನ ಬಿಸಿನೀರಲ್ಲಿ ಒಂದು 2 to 3 ಮಿನಿಟ್ಸ್ ನೆನೆಸಿಟ್ಕೋಬೇಕು. ಯಾಕಂದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿ ಬಿಸಿನೀರು ಕಾಯಿಸ್ಬಿಟ್ಟು ಸೋಯಾ ಚಂಕ್ಸ್ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಒಂದು 2 ಮಿನಿಟ್ಸ್ ನೆನೆಸಿಟ್ಕೋಬೇಕು. ಇವಾಗ ನಾನು ಮೊದಲೇ ನೆನೆಸಿಟ್ಕೊಂಡು ಪ್ರಿಪೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈ ಕಡೆ ಪಾಯಸ ಕೂಡ ರೆಡಿ ಆಗ್ತಾ ಇದೆ. ಒಂದು ಕಡೆ ನಾನು ಸೋಯಾ ರೈಸ್ಗೆ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಕಡೆ ಸೋಯಾ ಕೂಡ ನೆನೆಸಕ್ಕೆ ಇಟ್ಬಿಡೋಣ. ಬಿಸಿನೀರು ನೋಡಿ ಕಾಯಿಸ್ಬಿಟ್ಟು ಇಷ್ಟು ನನಗೆ ಸಾಕು ಒನ್ ಟೈಮ್ಗೆ. ಸೊ ಅದರಿಂದ ಇದನ್ನು ಕೂಡ ನೆನೆಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಕಡೆ ಸೋಯಾ ರೈಸ್ಗೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬಂದ್ಬಿಡೋಣ. ಹಸ್ಬೆಂಡು ಮಧ್ಯಾಹ್ನನೇ ಈರುಳ್ಳಿ ಏನಕ್ಕೋ ಅಂದ್ಬಿಟ್ಟು ಚಿಕ್ಕದಾಗಿ ಹಚ್ಚಿಕ್ಕಿದ್ರು. ಇನ್ನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದೇ ಈರುಳ್ಳಿ ಅದೇ ಇದು ಕಡೆ ಪಲಾವ್ ಸಾಮಾನು ಏನೆಲ್ಲ ಬೇಕು, ಕಲ್ಲು, ಚಕ್ಕೆ, ಲವಂಗ, ಪಲಾವ್ ಎಲೆ. ಸೊ ಅಲ್ಲಿಂದ ಬಂದರೆ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಬಿರಿಯಾನಿ ಮಸಾಲ, ಸ್ವಲ್ಪ ಮೆಥಿ
ಸೊಪ್ಪು ಇಷ್ಟು ಕೂಡ ತೊಗೊಂಡಿದ್ದೀನಿ. ಇತ್ತ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನೇ ಹಾಕ್ಬಿಟ್ಟು ಇವಾಗ ನಾವು ಹೇಗೆ ಸೋಯಾ ರೈಸ್ ಮಾಡೋದು ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಇದಕ್ಕೆ ನಮಗೆ ಬೇಕಂದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಆಪ್ಷನಲ್, ನಮಗೆ ಬೇಕಂದರೆ ಮಾಡ್ಕೋಬೋದು, ಬೇಕಿಲ್ಲ ಅಂದರೆ ಬೇಡ. ನಾನು ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ನಾವು ಪಾಯಸ ಮಾಡಬೇಕಾದ್ರೆ ನೋಡಿ ಇದೊಂದನ್ನು ಆ್ಯಡ್ ಮಾಡಿ ನೋಡಿ, ನಾವೇನು ಹಾಕ್ತಾ ಇದ್ರೂ ಪಾಯಸ ನೆಕ್ಸ್ಟ್ ಲೆವೆಲ್ ಇರುತ್ತಂತಲೇ ಹೇಳ್ಬೋದು. ನಾನು ಪಾಯಸ ಮಾಡಿದಾಗ ಸಪೋಸ್ ಏನಿಲ್ಲ ಅಂದರೂ ಪರವಾಗಿಲ್ಲ, ಸೊ ಬಾದಾಮ್ ಪೌಡ್ರು ಆ್ಯಡ್ ಮಾಡೋದನ್ನ ಮಾತ್ರ ಮರೆಯಲ್ಲ. ಸೊ ಯಾವಾಗೂ ಬಾದಾಮ್ ಪೌಡ್ರ್ ಆ್ಯಡ್ ಮಾಡೇ ಮಾಡ್ತೀನಿ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ, ಬಾದಾಮ್ ಪೌಡ್ರ್ ಆ್ಯಡ್ ಮಾಡಿ. ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದು. ಪಾಯಸ ಆರಿದ ಮೇಲೆ ತಿಂದರೆ ಇನ್ನೂ ಟೇಸ್ಟ್ ಇರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಪಾಯಸಕ್ಕೆ 1 ಸ್ಪೂನ್ ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಈ ಕಡೆ ಸೋಯಾ ರೈಸ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದು ಈ ಕಡೆ ಸ್ವಲ್ಪ ಬೆಂದ್ಬಿಡಲಿ. ರೆಡಿಯಾಗೋಯ್ತು ಪಾಯಸ. ಫ್ರೆಂಡ್ಸ್, ಇವಾಗ ಸೋಯಾ ರೈಸ್ ಮಾಡ್ಕೊಂಡು ಬಂದುಬಿಡ್ತೀನಿ. ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಬಿಟ್ಟು ಪಾಯಸ ಮುಗೀತು, ಪಾಯಸದ್ದಾಯಿತು. ಇವಾಗ ಬೇಗ ಬೇಗ ಸೋಯಾ ರೈಸ್ ಮಾಡ್ಕೊಂಡು ಬಿಡ್ತೀನಿ. ಒಳ್ಳೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಸೋಯಾ ರೈಸ್ ಮಾಡಲಿಕ್ಕೆ ನಾನು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 2ರಿಂದ 3 ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಸಾಕಾಗುತ್ತೆ. ನಾನು 1 ಗ್ಲಾಸ್ ರೈಸ್ಗೆ ಅಷ್ಟೇ ಮಾಡ್ತಾ ಇರೋದು, ಹಾಗಾಗಿ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಸಿಡಿದ ಮೇಲೆ ಮಿಕ್ಕಿದ್ದು ಪಲಾವ್ ಸಾಮಾನು ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಪಲಾವ್ ಸಾಮಾನು ಡ್ರೈ ಫ್ರೂಟ್ಸ್ ಏನು ಎತ್ತಿಕ್ಕಿದ್ದೆ ಅದು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ಇದು ಸ್ವಲ್ಪ ಘಮ ಸ್ಮೆಲ್ ಬರೋವರೆಗೂ ಗೊತ್ತಾಗುತ್ತೆ ನಿಮಗೆ. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಆಯಿಲಲ್ಲಿ ನಾವೇನು ಈ ಪಲಾವ್ ಸಾಮಾನ ನಾವು ಚೆನ್ನಾಗಿ ಹುರ್ಕೊತೀವೋ ಆವಾಗೇ ನಾವು ಏನೇ ಬಿರಿಯಾನಿ ಐಟಮ್ಸು, ವೆಜ್ ಬಿರಿಯಾನಿ ಆಗ್ಬೋದು, ಬಿರಿಯಾನಿ ಆಗ್ಬೋದು, ನಾವೇನೇ ಮಾಡಿದ್ರೂ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ಫ್ರೆಂಡ್ಸ್, ಆನಿಯನ್ ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಆನಿಯನ್ ಕಟ್ ಮಾಡ್ಕೊಬೇಡಿ. ನಾನು ಕಟ್ ಮಾಡಿದ್ದು ಉಳಿದೋಗ್ಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಆನಿಯನ್ ಅಷ್ಟು ಚಿಕ್ಕದಾಗಿ ಹಾಕ್ತಾ ಇರೋದು. ಆನಿಯನ್ ಯಾವಾಗಲೂ ರೈಸ್ ಬಾರ್ಗೆಲ್ಲ ಉದ್ದುದ್ದು ಕಟ್ ಮಾಡಿನೇ ಹಾಕಬೇಕು. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡೆ ಪಾಯಸ ಕೂಡ ರೆಡಿಯಾಗಿದೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಕಡೆ ಏನು ನೆನೆಸಿಟ್ಟಿದ್ವಲ್ಲ ನಾವು, ಇದು ಕೂಡ ಇವಾಗ ನೀಟಾಗಿ ನೀರು ಹಿಂಡಿ ತೆಕ್ಕೊಳ್ಳೋಣ. ನೀರು ಇರಬಾರ್ದು, ಆ ಥರ ನೀಟಾಗಿ ಈ ಥರ ಹಿಂಡಿ ಎತ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೆನೆಸಿಟ್ಟಿರೋ ನೀರೇನಿರುತ್ತೆ, ನೀರಿದ್ದರೆ ಚೆನ್ನಾಗಿ ಅನಿಸಲ್ಲ ಸೋಯಾ ರೈಸು. ಅದರಿಂದ ನೀರನ್ನ ನಾವು ನೀಟಾಗಿ ಅವಕಿ ತೆಗೆದ್ಬಿಟ್ಟು ಎತ್ಬಿಡೋಣ. ಇವಾಗಷ್ಟೇ ನೆನೆಸಿಟ್ಟಿದ್ನಲ್ವ, ತುಂಬ ಬಿಸಿ ಇದೆ ಫ್ರೆಂಡ್ಸ್. ಕೈ ಹಾಕೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ. ಫ್ರೆಂಡ್ಸ್, ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಆಲ್ಮೋಸ್ಟ್. ಇವಾಗ ಈ ಟೈಮ್ನಲ್ಲೇ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಂದೇ ಟೈಮ್ಗೆ ಆ್ಯಡ್ ಮಾಡ್ತೀನಿ, ಎಷ್ಟು ಹಾಕಬೇಕೋ ಅಷ್ಟು ಗೊತ್ತಾಗುತ್ತೆ. ಅದು ಕೂಡ ಆ್ಯಡ್ ಮಾಡಿಕೊಂಡು ನಂತರದಲ್ಲಿ ಸೋಯಾ ಏನಿರುತ್ತೆ ಅದನ್ನು ಹಾಕ್ಕೊಳ್ಳೋಣ. ಸೋಯಾ ವಾರದಲ್ಲಿ 1 ದಿವಸ ತಿನ್ನಬೇಕು ಫ್ರೆಂಡ್ಸ್. ಹೆಲ್ತಿಗೆ ತುಂಬಾ ಒಳ್ಳೆಯದು. ಹೈ ಪ್ರೋಟೀನ್ ಇರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದಾಗುತ್ತೆ. ಫ್ರೆಂಡ್ಸ್, ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದರೊಳಗಡೆ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಟ್ಬಿಡೋಣ. ಇವಾಗ ಫ್ರೈ ಆಗ್ತಾಯಿದೆ ನೀಟಾಗಿ. ಒಂದು 5 ನಿಮಿಷ ಆಗುತ್ತೆ. ನೀಟಾಗಿ ಹಿಂಗೆ ಮಾಡಿಕೊಂಡು ನೀಟಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಆ್ಯಕ್ಚುಲಿ. ಫ್ರೆಂಡ್ಸ್, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಈ ಟೈಮ್ನಲ್ಲೇ ಆ್ಯಡ್ ಮಾಡ್ಕೊಬಿಡಿ. ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಬಿಡೋಣ. ರೈಸು ಆ್ಯಕ್ಚುಲಿ ಇದನ್ನು ನೀರು ಹಾಕಿ ಒಂದು 2 ಮಿನಿಟ್ಸ್ ಬೆಂದ ಮೇಲೆ ರೈಸ್ ಹಾಕ್ಕೋಬೇಕು ಸೋಯಾ ರೈಸ್ಗೆಲ್ಲ. ಫ್ರೆಂಡ್ಸ್, ಟೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು
ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಂಡಿದ್ದೀನಿ. ಮತ್ತು ಈ ಟೈಮ್ನಲ್ಲೇ ಬಿರಿಯಾನಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೊತೀನಿ. ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಬಿರಿಯಾನಿ ಪೌಡ್ರನ್ನ 1.5 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಟೇಸ್ಟಿಗೆ ಹೆಂಗೆ ಅನುಗುಣ ಆಗುತ್ತಾ ಆ ಥರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಕೊಡೋಣ. ಫ್ರೆಂಡ್ಸ್, ಅದು ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮ್ನಲ್ಲೇ ನಾನು 1 ಗ್ಲಾಸ್ ರೈಸ್ ಹಾಕ್ತಿರೋದ್ರಿಂದ 2 ಗ್ಲಾಸ್ ನೀರು ಹಾಕ್ಬಿಟ್ಟು 1 ಕುದಿ ಬರೋವರೆಗೂ ಕುದಿಯೋಕ್ಕೆ ಬಿಟ್ಬಿಡೋಣ. 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಕುದಿ ಬಂದಿದೆ. ರೈಸ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಈ ಟೈಮ್ನಲ್ಲಿ ರೈಸ್ ಕೂಡ ಆ್ಯಡ್ ಮಾಡಿಕೊಂಡು ನಮಗೆ ಉಪ್ಪು ಖಾರ ಸೊಪ್ಪೆ ಏನು ಕಮ್ಮಿ ಇದೆ, ಏನು ಬೇಕಿದೆ, ಏನು ಹಾಕಬೇಕಿದೆ ಎಲ್ಲ ನೋಡಿಕೊಂಡು ಈ ಟೈಮ್ನಲ್ಲೇ ಹಾಕ್ಕೊಬಿಡೋಣ. ಬೇಕಂದರೆ ಹಾಕ್ಕೊಬಿಡಿ, ಬಟ್ ನಾನು ಎಲ್ಲನೂ ಕರೆಕ್ಟಾಗಿ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಕೂಡ ಸಾಲ್ಟೇಜ್ ಅನ್ನಿಸ್ತಿತ್ತು, ನಾನು ಅದು ಕೂಡ ಆ್ಯಡ್ ಮಾಡಿದ್ದೀನಿ. ಈ ಟೈಮ್ನಲ್ಲೇ ಸ್ವಲ್ಪ ಸ್ಮೆಲ್ಗೋಸ್ಕರ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ. ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಈ ಟೈಮ್ನಲ್ಲೇ ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸೋಯಾ ರೈಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಬಾತು. ಸೊ ಈ ಕಡೆ ನಾವು ಏನಿಲ್ಲಿ ಪನ್ನೀರ್ನ ಪೋಮೆಂಟ್ ಆಗಲಿಕ್ಕೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ವೋ ಅದನ್ನು ಇವಾಗ ತವಾ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಪನ್ನೀರ್ ತವಾ ಫ್ರೈ ಮಾಡಲಿಕ್ಕೆ ನಾನು ತವಾ ಇಟ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಆಯಿಲ್ ಬೇಕಂದರೆ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ. 1 ಸ್ಪೂನಷ್ಟು ಆಯಿಲ್ನ ತವಾ ಮೇಲೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಡ್ರೈ ಫ್ರೈ ಅಲ್ವಾ, ಜಾಸ್ತಿ ಆಯಿಲ್ ಇಲ್ಲದೆ ಇದ್ದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ 1 ಸ್ಪೂನಷ್ಟು ತವಾ ಮೇಲೆ ಹಾಕ್ಕೊತಾ ಇದ್ದೀನಿ. ತವಾ ಸ್ವಲ್ಪ ಚೆನ್ನಾಗಿ ಕಾದ್ಬಿಡಲಿ. ಆಮೇಲೆ ಒಂದೊಂದೇ ಪನ್ನೀರ್ ಕ್ಯೂಬ್ಸ್ ಏನಿರುತ್ತೆ ಅದನ್ನ ಎತ್ಬಿಟ್ಟು ಸ್ಲೈಸಸ್ನ ತವಾ ಮೇಲೆ ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪನ್ನೀರ್ ತವಾ ಫ್ರೈ ರೆಡಿಯಾಗಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಈ ಕಡೆ ತವಾ ಕೂಡ ಚೆನ್ನಾಗಿ ಕಾದಿದೆ. ಈ ಟೈಮ್ನಲ್ಲಿ ಏನು ಮಾಡಬೇಕು, ಈ ಕ್ಯೂಬ್ಸ್ ಏನು ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಕ್ಯೂಬ್ಸ್ನ ಒಂದೊಂದೇ ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೋಬೇಕು. ನಾನೀಗ ಹಾಕ್ಕೊತಾ ಬರ್ತೀನಿ. ಒಂದೊಂದೇ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ನೀಟಾಗಿ 2 ಸೈಡ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಕ್ಯೂಬ್ಸ್ ಏನಕ್ಕೆ ದಪ್ಪ ಕ್ಯೂಬ್ ಮಾಡಬಾರ್ದು, ಸಣ್ಣ ಸ್ಲೈಸ್ ಥರ ಕಟ್ ಮಾಡಬೇಕಂದ್ರೆ ಈ ಥರ ಬೇಯಿಸ್ಬೇಕಾದ್ರೆ 2 ಸೈಡ್ ಚೆನ್ನಾಗಿ ಬೇಯುತ್ತೆ. ಸಣ್ಣ ಕಟ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ, ದಪ್ಪನ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬೇಯಲ್ಲ. ಹಂಗಾಗಿ ತೆಳ್ಳು ಕಟ್ ಮಾಡಿ ಹಾಕಬೇಕು. ನೋಡಿ, ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನಿಲ್ಲ, ಕ್ಯೂಬ್ಗಳು ನನ್ನ ಹತ್ರ ಖಾಲಿ ಆಯಿತು. ಇಷ್ಟು ಕ್ಯೂಬ್ಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ 2 ಸೈಡ್ ಮಗ್ಚ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಈ ಥರ 2 ಸೈಡು ನೋಡಿಕೊಂಡು ತಿರ್ವಾಕೊಂಡು ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಈ ಥರ ತಿರ್ವಾಕೊಂಡು ಬೇಯಿಸ್ಕೋಬೇಕು. ಘಾಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಮನೆ, ಬಟ್ ಆದ್ರೂ ಡಯಟ್ ಮಾಡೋರಿಗೆ ಹೆಲ್ದಿ ರೆಸಿಪಿ ಇದು. ಈ ಥರ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಬೇಡದ್ದೆಲ್ಲ ಆ್ಯಡ್ ಮಾಡ್ಕೊಂಡಂಗೂ ಇರಲ್ಲ. ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಊಟದ ಜೊತೆ ನೆಂಚ್ಕೊಂಡು ಕೂಡ ಊಟ ಮಾಡ್ಬೋದು. ಪನ್ನೀರು ಹೈ ಪ್ರೋಟೀನ್ ಕೂಡ ಅಂತ ಹೇಳ್ಬೋದು. ಈ ಥರ ಮಾಡಿ ನೋಡಿ, ನೆಕ್ಸ್ಟ್ ಟೈಮ್ ನೀವೇ ಟ್ರೈ ಮಾಡ್ತೀರಾ. ಫ್ರೆಂಡ್ಸ್, ಈ ಥರ ಅರ್ಧ ಫ್ರೈ ಆದಮೇಲೆ ನಿಮಗೆ ಸುಡಲಿಕ್ಕೆ ಆಪ್ಷನಲ್ಲಿ ಏನಾದರೂ ಇತ್ತಂದರೆ ಕೆಂಡದಲ್ಲಿ ಬೇಕಾದ್ರೂ ಸುಟ್ಕೋಬೋದು. ನಾನಿವಾಗ ನನ್ನ ಹತ್ರ ಸ್ಟಿಕ್ ಇಲ್ಲ. ಈ ತಂದೂರಿ ಚಿಕನ್ ಎಲ್ಲ ಕೆಂಡದಲ್ಲಿ ಫ್ರೈ ಮಾಡ್ತಾರಲ್ಲ ಆ ಥರ ಕಬ್ಬಿಣದ ಸ್ಟಿಕ್ ಇಲ್ಲ. ಅದರಿಂದ ನಾನು ಚಾಕ್ನ ಯೂಸ್ ಮಾಡಿಕೊಂಡು ಕೆಂಡದಲ್ಲಿ ಸುಟ್ಕೊತೀನಿ. ಇಲ್ಲೇನು ಉಳಿದಿರುತ್ತೆ ಸ್ವಲ್ಪ ಮಸಾಲ ಕೂಡ ಇದಕ್ಕೆ ಹಚ್ಚಿ ಕೆಂಡದಲ್ಲಿ ಸುಟ್ಕೊಂಡ್ರೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡಿ, ಇವಾಗ ಸುಟ್ಕೊಂಡು ಬಂದುಬಿಡೋಣ. ಇವಾಗ ಅರ್ಧ ಫ್ರೈ ಆಗಿದೆ ತವಾ ಮೇಲೆ. ಇವಾಗ ಇದನ್ನೆಲ್ಲನೂ ಚಾಕಿಗೆ ಹಾಕ್ಕೊಂಡ್ಬಿಟ್ಟು ಕೆಂಡದಲ್ಲಿ ಸುಟ್ಕೊಳ್ಳೋಣ ಬೆಂಕಿಯಲ್ಲಿ. ಫ್ರೆಂಡ್ಸ್, ನೋಡಿ, ಇಲ್ಲಿ ನಾನು ಚಾಕುಗೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈ ಟೈಮ್ನಲ್ಲೇ ಇಲ್ಲೇನು ಮಸಾಲ ಉಳಿದಿದೆ ಆ ಮಸಾಲ ಕೂಡ ಅದಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಉಳಿದಿರೋ ಮಸಾಲ ಏನಿತ್ತು ಅದನ್ನು ಕೂಡ ಇದಕ್ಕೆ ನೀಟಾಗಿ ಹಚ್ಕೊಂಡಿದ್ದೀನಿ. ಇವಾಗ ಕೆಂಡದಲ್ಲಿ ಹಿಡಿದು ಈ ಥರ ಸುಟ್ಕೋತಾ ಬರೋಣ. ನೋಡಿ, ಮನೆ ಸ್ವಲ್ಪ ಘಾಟ್ ಆಗುತ್ತೆ, ಆದರೂ ಪರವಾಗಿಲ್ಲ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡಿ, ಈ ಥರ ಸುಟ್ಕೊತಾ ಬರೋಣ ಎಲ್ಲ ಕಡೆ. ಹಿಂಗೆ ಮಾಡಿಕೊಂಡು ಸ್ಟಿಕ್ ಇದ್ದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಬಟ್ ನನ್ನ ಹತ್ರ ಸ್ಟಿಕ್ ಇಲ್ಲ. ಹಂಗಾಗಿ ನಾನು ಚಾಕುಗೆ ಹಾಕಿನೇ ಸುಟ್ಕೊತೀನಿ.
ನೋಡಿ ಒಂಥರ ಯಾವ ಥರ ಅನ್ನಿಸ್ತಿರುತ್ತೆ ಗೊತ್ತಾ, ಚಿಕನ್ನು ನಾವು ಒಲೆಯಲ್ಲಿ ಸುಟ್ಟಾಗ ಇರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ. ಟೇಸ್ಟ್ ಮಾತ್ರ ಸಖತ್ತಿರುತ್ತೆ. ಈ ಥರ ಮಾಡ್ಕೊಂಡು ಸುಟ್ಕೊಳ್ಳಿ. ನನಗೆ ತುಂಬಾ ಇಷ್ಟ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತಂತ ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಈ ಥರ ನೀಟಾಗಿ ಸುಟ್ಕೊಂಡು ಬಂದುಬಿಡೋಣ ಬನ್ನಿ. ಫ್ರೆಂಡ್ಸ್, ಇದನ್ನು ನೋಡ್ತಾ ಇರ್ಬೋದು, ನೀಟಾಗಿ ಸುಟ್ಟಿದ್ದೀನಿ. ಸ್ಮೆಲ್ ಹೆಂಗಿದೆ ಅಂದರೆ ಊರ ಕಡೆ ಚಿಕನ್ನು ಮಟನ್ದು ಲಿವರ್ನ ಕೆಂಡದಲ್ಲಿ ಹಾಕಿ ಸುಡ್ತಾರಲ್ಲ ಆ ಥರ ಸ್ಮೆಲ್ ಬರ್ತಾ ಇದೆ. ಮಸ್ತ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಇದನ್ನೇ ಇವಾಗ ಸುಟ್ಕೊಂಡು ಬಂದಿದ್ದೀನಿ. ಇದ್ರ ಇಷ್ಟೇ, ರೆಸಿಪಿನೇ ಕ್ಲಿಯರ್ ಆಗೋಯ್ತು. ಟೇಸ್ಟ್ ಹೆಂಗಿದೆ ಅಂತ ಆಮೇಲೆ ಅಪ್ಪು ಕೇಳಿ ನಾನು ನಿಮಗೆ ತಿಳಿಸ್ತೀನಿ. ಸೂಪರಾಗಂತೂ ಇದೆ ನಿಜವಾಗ್ಲೂ. ನಾನು ಟೇಸ್ಟ್ ಮಾಡಿದೆ ಸ್ವಲ್ಪ ಎತ್ಕೊಂಡು. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಈ ಥರ ಸುಡಬೇಕು, ನೀಟಾಗಿ ಹಿಂಗೆ ಮಾಡ್ಕೊಂಡು ಸುಟ್ಕೊಂಡ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈಗ ಪನ್ನೀರ್ ಫ್ರೈ ಕೂಡ ರೆಡಿಯಾಗಿದೆ. ಈ ಕಡೆ ಸೋಯಾ ರೈಸ್ ಕೂಡ ರೆಡಿಯಾಗಿದೆ. ಈ ಕಡೆ ಪಾಯಸ ಕೂಡ ರೆಡಿಯಾಗಿದೆ. ಇವಾಗ ಊಟ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ ರೈಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ವಾವ್, ಸೂಪರಾಗಿದೆ ಫ್ರೆಂಡ್ಸ್. ಪನ್ನೀರ್ ಡ್ರೈ ಫ್ರೈ, ತವಾ ಫ್ರೈ ಮತ್ತು ಸೋಯಾ ರೈಸ್, ಇದು ಕಡೆ ಪಾಯಸ. ಇವತ್ತಿನ ನೈಟ್ ಮೀಲ್ಸ್ ನಮ್ಮದು ಹೀಗಿತ್ತು. ನಿಮ್ಗೇನಾದರೂ ನಮ್ಮ ಮೀಲ್ಸ್ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ರೈಸ್ ಬಾತ್ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿದೆ. ಇವಾಗ ಅಪ್ಪುಗೆ ಊಟ ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಅಪ್ಪು, ಟೇಸ್ಟ್ ಹೆಂಗೈತಪ್ಪು? ಸೋಯಾ ರೈಸ್ ಟೇಸ್ಟ್ ಹೆಂಗೈತೆ? ಪನ್ನೀರು ತಿನ್ಬಿಟ್ಟು ಹೇಳು, ಹಂಗೆ ಅಲ್ಲ ಹೇಳೋದು. ಹೇಳಪ್ಪು ಬೇಗ, ಹೆಂಗೈತೆ ಟೇಸ್ಟು? ಫ್ರೆಂಡ್ಸ್, ಅಪ್ಪುಗೂ ಊಟ ಕೊಟ್ಟಿದ್ದೀನಿ. ಇವಾಗ ಕಿಚನ್ ಹಿಂಗಿದೆ. ಇಷ್ಟೂ ಕ್ಲೀನ್ ಮಾಡಿ ಮಲಗಬೇಕು. ನಾನು ಕೂಡ ಊಟ ಮಾಡಿ. ನಾನು ಇವತ್ತು ಬೆಳಗ್ಗೆದು ಸ್ವಲ್ಪ ರೈಸ್ ಇದೆ, ಆ ರೈಸ್ಗೆ ಕರ್ಡ್ ಹಾಕ್ಕೊಂಡು ಸ್ವಲ್ಪ ತಿನ್ಕೊತೀನಿ ಅಷ್ಟೇ. ಇಷ್ಟೂ ಕ್ಲೀನ್ ಮಾಡಿ ಅಪ್ಪುಗೆ ಮಿಲ್ಕ್ ಶೇಕ್ ರುಬ್ಕೊಟ್ಟು ಮಲಗಬೇಕು. ಇಷ್ಟು ಕೆಲಸ ಮುಗಿಸಿ ಕಿಚನ್ ಕ್ಲೀನ್ ಮಾಡಿ ಮಲಗಿದ್ರೇ ಬೆಳಗ್ಗೆ ಹೊತ್ತು ಎಲ್ಲ ಕೆಲಸ ಪಟ ಆಗೋದು. ಇಲ್ಲಾಂದರೆ ಬೆಳಗ್ಗೆನೇ ಮೂಡ್ ಆಫ್ ಆಗುತ್ತೆ. ಹಂಗಾಗಿ ಇವಾಗ ಊಟ ಮಾಡಿ ಕಿಚನ್ ಕ್ಲೀನ್ ಮಾಡಿ ಮಲಗಬೇಕು. ಸರಿ, ನಾನು ನೈಟ್ 10 ಗಂಟೆವರೆಗೂ ವ್ಲಾಗ್ ಮಾಡ್ತೀನಿ. ಫ್ರೆಂಡ್ಸ್, ಅಪ್ಪುಗೆ ಜ್ಯೂಸ್ ಕೂಡ ರುಬ್ತಾ ಇದ್ದೀನಿ. ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪುಗೆ ಸ್ವಲ್ಪ ಜ್ಯೂಸ್ ರುಬ್ಕೊಟ್ಬಿಟ್ಟು ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊತೀನಿ. ಪಾತ್ರೆ ನೋಡಿ ಎಷ್ಟೊಂದಿದೆ. ಬಟ್ ತಲೆನೋವು ಮತ್ತೆ ಶುರುವಾಗ್ಬಿಟ್ಟಿದೆ. ಮಧ್ಯಾಹ್ನದಿಂದ ಹೆಂಗೋ ತಲೆನೋವಿಲ್ಲ. ಮತ್ತೆ ವ್ಲಾಗ್ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ತಿರ್ಗಾ ಪುನಃ ತಲೆ ಎತ್ತಕ್ಕಾಗ್ತಾಯಿಲ್ಲ. ಊಟ ಮಾಡಿದ್ದೇ ತಡ, ಮತ್ತೆ ಅಲ್ಲ ತಲೆನೋವು ಪುನಃ ಸ್ಟಾರ್ಟ್ ಆಗಿದೆ. ಮೊದಲು ಹಾಸ್ಪಿಟ್ಲಿಗೆ ಹೋಗಬೇಕು. ತುಂಬ ಅನುಭವಿಸ್ತಾ ಇದ್ದೀನಿ ತಲೆನೋವಿಂದ. ಇವಾಗ ಅವರಿಗೆ ಜ್ಯೂಸ್ ಮಾಡಿಕೊಟ್ಬಿಟ್ಟು ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಬೆಳಗ್ಗೆ ಪಾತ್ರೆ ತೊಳ್ಕೊತೀನಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಪಾತ್ರೆ ತೊಳ್ಕೊಂಡು ನಿಂತ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ನೆಮ್ಮದಿಯಾಗಿ ಮಲಗಿಬಿಟ್ರೆ ಸರಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.